ಪೂಜಿಸುತ್ತಾ ಬರುತ್ತಿದ್ದ ಬ್ರಾಹ್ಮಣರನ್ನೇ ನರಬಲಿಯಾಗಿ ಕೇಳಿದ ದೇವಿಯ ಕಥೆ ಗೊತ್ತಾ? ತನ್ನ ಇರುವಿಕೆಯ ಖಚಿತತೆಗಾಗಿ ದೇವಿ ಕೊಟ್ಟ ಸೂಚನೆ ಏನು? ತೋಟದಲ್ಲಾದ ಕಳ್ಳತನದಿಂದ ಬೇಸತ್ತ ತೋಟದ ಮಾಲೀಕರು ದೇವಿಯ ಮೊರೆ ಹೋದ ನಂತರ ಅವರಿಗೆ ಸಿಕ್ಕಂತಹ ಪರಿಹಾರ ಏನು? ದೇವಿಯು ನೀಡಿದ್ದ ಬಲಭಾಗದ ಪ್ರಸಾದದಿಂದ ರೋಗವು ಗುಣಮುಖವಾಗುತ್ತದೆನ್ನುವ ನಂಬಿಕೆಯೊಂದಿಗೆ ನಾನಿಂದು ಹೇಳ ಹೊರಟಿರುವಂತಹ ಅಂತೆಕಂತೆಯ ಕಥೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆಲಭುಜನಹಳ್ಳಿಯ ಶ್ರೀ ಬಸವೇಶ್ವರ ಸ್ವಾಮಿ ಮತ್ತು ಶ್ರೀ ಕಂಚಿನ ಮಾರಮ್ಮ ದೇವಸ್ಥಾನದ್ದು. ಮೂಲ ಕಥೆಯ ಪ್ರಕಾರ ದೇವಿಯನ್ನ ಬ್ರಾಹ್ಮಣರು ಪೂಜಿಸುತ್ತಾ ಊರಿಂದೂರಿಗೆ ಹೊತ್ತು ತಿರುಗುತ್ತಾ ಆರಾಧಿಸುತ್ತಿದ್ದರಂತೆ. ಆದರೆ ಅಂದಿನ ಕಾಲದ ಅದೊಂದು ದಿನ ಬ್ರಾಹ್ಮಣರು ಹೊತ್ತಂತ ಕಂಚಿನ ಪೆಟ್ಟಿಗೆಯೊಳಗೆ ಕೂತ ದೇವಿಯ ಸವಾರಿಯು ಈಗಿನ ಆಲಭುಜನಹಳ್ಳಿಯ ಬಳಿ ಬಂದಾಗ ತಾನಲ್ಲಿಯೇ ನೆಲೆಗೊಳ್ಳಬೇಕೆಂಬ ಸಂಕಲ್ಪದಿಂದ ಅತ್ತಿತ್ತ ಕದಲದೆಯೇ ಕೂತಳಂತೆ. ಈ ಹಠಕ್ಕೆ ಕಾರಣ ಏನೆಂದು ಬ್ರಾಹ್ಮಣರು ಕೇಳಿದಾಗ ನನಗೆ ನರಬಲಿ ಬೇಕು, ಅದು ನನ್ನನ್ನು ಹೊತ್ತು ಸಾಗುತ್ತಿರುವ ಬ್ರಾಹ್ಮಣರದ್ದೇ ಆಗಿರಬೇಕೆಂದು ಸೂಚನೆ ಇತ್ತಳಂತೆ. ಇದರಿಂದ ಮನನೊಂದ ಬ್ರಾಹ್ಮಣರು ನಿನ್ನನ್ನೇ ಆರಾಧಿಸಿ ಹೊತ್ತು ಮೆರೆಸಿ ಪೂಜಿಸಿದ್ದ ತಪ್ಪಿಗೆ ನನ್ನನ್ನೇ ಬಲಿ ಕೇಳುವುದಾದರೆ ಇಂದಿನಿಂದ ನಿನ್ನನ್ನು ನಾನು ಪೂಜಿಸುವುದಿಲ್ಲವೆಂದು ದೇವಿಯನ್ನು ಹೊತ್ತಿದ್ದ ಕಂಚಿನ ಪೆಟ್ಟಿಗೆಯ ಸಮೇತ ಬೃಹದಾಕಾರವಾಗಿ ಬೆಳೆದಿದ್ದ ಹುಣಸೆ ಮರದ ಕೆಳಗೆ ಬಿಟ್ಟು ಹಿಂತಿರುಗದೆ ಹೊರಟರಂತೆ. ಅಂದು ದೇವಿಯು ಕಂಚಿನ ಪೆಟ್ಟಿಗೆಯೊಳಗೆ ಸಿಕ್ಕ ಕಾರಣಕ್ಕೆ ಕಂಚಿನ ಮಾರಮ್ಮಳಾಗಿ ಅಲ್ಲಿನ ಗ್ರಾಮಸ್ಥರು ಪೂಜಿಸಲು ಶುರು ಮಾಡಿದರಂತೆ. ಇದು ಈ ಕ್ಷೇತ್ರದ ಕಥೆಯಾದರೆ ಅರ್ಚಕರ ಆಯ್ಕೆಯ ಸಂದರ್ಭ ಊರಿನ ಮುಖಂಡರೆಲ್ಲ ಸೇರಿ ಆಯ್ಕೆಯಾದ ಅರ್ಚಕರು ನಿನ್ನನ್ನ ಪೂಜಿಸಲು ಅರ್ಹರಾಗಿದ್ದರೆ ಮತ್ತು ಈ ಗ್ರಾಮದೊಳಕ್ಕೆ ನೀನು ಬಂದಿರುವುದೇ ಆದರೆ ಏನಾದರೂ ಸೂಚನೆ ನೀಡಬೇಕೆಂದು ಬೇಡಿಕೊಂಡ ಕೆಲವೇ ಕ್ಷಣದಲ್ಲಿ ಊರೊಳಗಿದ್ದ ಬನ್ನಿ ಮರವು ತನ್ನ ಆಗಮನದ ಮತ್ತು ಒಪ್ಪಿಗೆಯ ಸೂಚಕವೆಂಬಂತೆ ಇಬ್ಬಾಗವಾಯ್ತಂತೆ. ದೇವಸ್ಥಾನದ ಮುಂಭಾಗದಲ್ಲಿ ನೀರು ತರುತ್ತಿದ್ದ ಗ್ರಾಮದ ಮಹಿಳೆಯೊಬ್ಬರು ಇಟ್ಟಂತ ಸೀರೆಯು ದೇವಿಗೆ ಇಷ್ಟವಾಗಿ ಬಿಚ್ಚಿಸಿಕೊಂಡಳೆಂಬ ಪ್ರತೀತಿಯ ಜೊತೆಗೆ ಪೂಜೆಯ ಸಮಯಕ್ಕೆ ಆ ಸೀರೆಯನ್ನು ಈಗಲೂ ಉಪಯೋಗಿಸುತ್ತಾರಂತೆ. ತೆಂಗಿನಕಾಯಿಯ ಕಳ್ಳರ್ಯಾರೆಂದು ಕಂಡು ಹಿಡಿಯಲಾಗದೆ ದೇವಿಯ ಮೊರೆ ಹೋದ ತೋಟದ ಮಾಲೀಕರು ಕಳ್ಳತನ ಮಾಡುತ್ತಿರುವವರು ಸಿಕ್ಕರೆ ನಿನಗೆ ಬೆಳ್ಳಿಯ ಕಿರೀಟ ಮಾಡಿಸುತ್ತೇನೆಂದು ಹರಕೆ ಹೊತ್ತರಂತೆ. ಬೇಡಿಕೊಂಡ ಕೆಲವೇ ದಿನಗಳಲ್ಲಿ ತೆಂಗಿನ ಮರವನ್ನು ಹಿಡಿಯಲಾಗದ ದಿಗ್ಬಂಧನದಲ್ಲಿದ್ದಂತೆ ಕಳ್ಳರು ಸಿಕ್ಕಿ ಬಿದ್ದಿದ್ದರಂತೆ. ದೇವಿಯನ್ನ ಹೊನ್ನೆ ಮರದಲ್ಲಿ ಪ್ರತಿಷ್ಠಾಪಿಸಿ ಎಡಬಲದಲ್ಲಿ ಹೂಬಿಟ್ಟು ಪ್ರಸಾದ ಕೇಳುವ ಸಂಪ್ರದಾಯದ ಜೊತೆಗೆ ಬಲಭಾಗದ ಹೂ ಪ್ರಸಾದ ಸಿಕ್ಕರೆ ಆ ಕೆಲಸ 100ಕ್ಕೆ 100ರಷ್ಟು ಖಚಿತವಾದ ಉದಾಹರಣೆಗಳು ಸಾಕಷ್ಟಿವೆಯಂತೆ. ಹೆಣ್ಣು ಮಕ್ಕಳ ಕಣ್ಣೀರಿಗೆ ಕರುಗುವ ತಾಯಿ ಎಂದು ಬಿಂಬಿತವಾಗಿರುವ ಕಂಚಿನ ಮಾರಮ್ಮನ ಸನ್ನಿಧಾನದಲ್ಲಿ ಕೋರ್ಟಿನ ಮೆಟ್ಟಿಲೇರಿದ ಜಮೀನಿನ ವ್ಯಾಜ್ಯಗಳೆಲ್ಲವೂ ಇತ್ಯರ್ಥವಾಗುತ್ತಂತೆ. ಆಸ್ಪತ್ರೆಯಲ್ಲಿ ನೋವುಂಡು ಮಲಗಿದ್ದವರ ಮನೆಯವರು ಅಸಹಾಯಕತೆಯಿಂದ ನೀನೇ ದಿಕ್ಕೆಂದು ಇಲ್ಲಿಗೆ ಬಂದು ಬೇಡಿ ಹೂವು ಮತ್ತು ತೀರ್ಥರೂಪದ ಪ್ರಸಾದವನ್ನ ತೆಗೆದುಕೊಂಡು ಹೋಗುವಷ್ಟರಲ್ಲಿ ಗುಣಮುಖರಾದ ನಿದರ್ಶನಗಳ ಜೊತೆಗೆ ದೇವಿಯನ್ನು ಆರಾಧಿಸದವರು, ಕಟ್ಟುನಿಟ್ಟಾಗಿ ಆಜ್ಞೆ ಪಾಲಿಸದವರು ನೋವನ್ನ ಅನುಭವಿಸಿದ್ದಾರಂತೆ. ಬಸವೇಶ್ವರನು ಅಣ್ಣನಾಗಿ ತಂಗಿಯಾಗಿ ಕಂಚಿನ ಮಾರಮ್ಮ ನೆಲೆ ನಿಂತ ಈ ಸ್ಥಳದಲ್ಲಿ ಹರಕೆಯ ರೂಪವಾಗಿ ದೇವಿಯನ್ನ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಈರಬ್ಬ ಮಾಡುವುದು ವಿಶೇಷವಂತೆ. ಮತ್ತೆ ಈಡೇರಿದ ಬೇಡಿಕೆಯ ರಣಸಂದಾಯಕ್ಕೆ ಕುರಿಯನ್ನ ಬಲಿ ಕೊಡುತ್ತಾರಂತೆ. ಸದ್ಯಕ್ಕಿದು ಈ ಸ್ಥಳದ ಅಂತೆಕಂತೆಯ ಕಥೆಯಾದರೆ ಇನ್ನಷ್ಟು ದೇವಸ್ಥಾನಗಳ ಅಂತೆಕಂತೆಯ ಕಥೆಗಳನ್ನ ಹೇಳ್ತೀನಿ, ಫಾಲೋ ಮಾಡ್ಕೊಳ್ಳಿ.